ಸೈಡೆಲ್ಲ ಶೇಕೆಲ್ಲ ಇಷ್ಟೇ. ಕೈ ಕೈ ಕೈಗೆ ಕೈ ಜೋಡಿಸ್ಬಿಡಿ ಹಾಗೆ. ನೀವು ಸೆಂಟರ್ ಬನ್ನಿ. Sorry. Okay. Okay. Yeah. ಒಂದು ನಿಮಿಷ Ready? ಮೇಡಮ್, ಒಂದು ಲುಕ್ ಇಲ್ಲಿ ಮೇಡಮ್. ವಾಸು ಹಾಂ ಬಂದೆ. ಇಲ್ಲಿ ಒಂದು ಕಮರ್. Ready? ಜಸ್ಟ್ ಮಿನಿಟ್ ಮೇಡಮ್. ರೆಡಿ? Yeah. Marla. ರೋಲಿಂಗ್. Okay. All the best. ಥ್ಯಾಂಕ್ ಯು. Thank you. Thank you. ಒಂದು ನಿಮಿಷ ಹಂಗೆ ರೆಡಿ ಕಮರ್. ರೆಡಿ ವಾಸು. ಎಸ್ ಸರ್. ಕೃಷ್ಣ ರೆಡಿ. Thank you. ಕಮ್ ಮ್ಯಾಮ್ ಪ್ಲೀಸ್. Thank you so much. ಮಾಡಿಬಿಡಿ ಮೇಡಮ್. ಇದು ಚಿನ್ನ Yeah, it's like. Okay. ಜಾಗ ಕೊಡ್ರು. Ganatappa. ಅಕೋಸ್ಟಿಕ್ ಆಗಿರೋದ್ರಿಂದ ಈವನ್ ನಮಗೆ ವೆಬ್ ಸೀರೀಸ್ ಆ ಥರದ್ದು ಎಲ್ಲ ಇಲ್ಲೇ ನಾವು ಎಲ್ಲ. ಅಕೋಸ್ಟಿಕ್ ಸ್ಟುಡಿಯೋ ಅಂತ ಇದೆ. ಮೇಡಮ್ ಒಂದು ನಿಮಿಷ ಹಂಗೆ ರೆಡಿ ನೋಡಿ ನೋಡಿ. ಸರ್ ಏನೋ ಹೇಳ್ತಾ ಇದ್ರೆ ಆಗಲ್ಲ ನೀವು. Kamal Film Factory. Okay. ಮೇಡಮ್ ಸ್ವಲ್ಪ ಒಳಗಡೆ ಬಂದಿರಿ ಮೇಡಮ್. And the job. ಈ ಕಡೆ ಬಂದ್ಬಿಡಿ. ಫೋಟೋ ಮ್ಯೂಸಿಕ್ ಕಂಪೋಸ್ Sorry. ಮಾಡ್ಕೋಬೋದು. Okay. ಕಂಪೋಸಿಂಗ್ ಜೊತೆಗೆ ಡಬ್ಬಿಂಗ್, ರೀರೆಕಾರ್ಡಿಂಗ್ ಅಷ್ಟು ಆಗುತ್ತೆ. ಇದೇನಂದರೆ ಈಗ ತುಂಬ ಲೇಟೆಸ್ಟ್ ಆಗಿರೋಂಥ ಎಕ್ವಿಪ್ಮೆಂಟ್. Super. ಮೋರ್ ದೆನ್ 2000 ಇನ್ಸ್ಟ್ರೂಮೆಂಟ್ ಅದರಲ್ಲಿ ರಿದಮಿಕ್ ಆಗಿ 4 ಬಾರ್ಸು 2 ಬಾರ್ಸು ವೆರೈಟೀಸು ಆ ಥರದ್ದೆಲ್ಲ ಇರುತ್ತೆ. ಬರೀ ಡಬ್ಬಿಂಗ್ ಒಂದೆಲ್ಲ ಆಲ್ಮೋಸ್ಟ್ ಇದು 5.1 ಲೆವೆಲ್ಗೆ ರೆಡಿ ಇರೋಂಥ ಸ್ಟುಡಿಯೋ. Okay. 5.1 7.1 ಆ ಥರ ಮಾಡ್ಬೋದು. ಒಳಗಡೆ ಒಂದು ಟ್ರ್ಯಾಕ್ ರೂಮ್ ಮಾಡಿದೆ. -0.7 ಅಕೋಸ್ಟಿಕ್ ಲೆವೆಲ್. Okay. ನಾನು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ನಲ್ಲ ಸರ್, ಆಗ ಇಲ್ಲಿ ಇದು ಶುರುವಾಗಿದ್ದು ವರ್ಕ್. Okay. ಸುಮಾರು 7 ತಿಂಗಳು ವರ್ಕ್ ಆಗಿದೆ. Oh, nice. One second. I'll just let you know. Okay. ರೈಟ್. ಬಟ್ Close ಮಾಡ್ಕೊಳ್ಳಿ. ಸ್ವಲ್ಪ ಆಚೆ ಬಂದ್ರೆ ಕ್ಲೋಸ್ ತಗೋಬೇಕು. Ready? ರೆಡಿ? ಒಂದು ನಿಮಿಷ. ಎಲ್ಲ ಆಚೆ ಬಂದ್ರೆ ವಾಯ್ಸ್ ಇದಾಗುತ್ತೆ. ವಾಲ್ಯೂಮ್ ಕೊಡಿ. Ready? ಒಂದು ನಿಮಿಷ. ಒಂದು ನಿಮಿಷ. ಇಲ್ಲ ಹೆಡ್ಫೋನ್ ಇಲ್ಲ ಅವ್ರಿಗೆ ಮೇಡಮ್ ಕೊಟ್ಟಿದ್ದಾರೆ. ಮೇಡಮ್ ಕೆಲಸ ಇದೆಯಾ? ಎಸ್ ಮೇಡಮ್. Namaskara. All the best, Red Rock Studio and Kamal Film Factory. one more. Ready? ಇನ್ನೊಂದು. Ready? ಎಸ್ ಮೇಡಮ್. Namaskara. All the best to Red Rock Studio and Kamal Film Factory. ಮಾಧ್ಯಮದ ಎಲ್ಲ ಮಿತ್ರರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. 3 ವರ್ಷಗಳ ಹಿಂದೆ ಒಂದು ನಾಗರಬಾವಿನಲ್ಲಿ ಒಂಥರ ಗಾಂಧಿನಗರದ ಮುಂದುವರೆದ ಶಕೆ ಆರಂಭ ಆಯಿತು. ಆಗ ನಾನು ಕೂಡ ಇಲ್ಲಿಗೆ ಬಂದೆ. ಇಲ್ಲಿ ಬಂದಾಗ ಒಂದು ಪುಟ್ಟದಾಗಿ ಏನಾದ್ರು ಮಾಡೋಣ ಅಂತ ಯೋಚನೆ ಮಾಡಿದಾಗ ಇದೇ ಸರ್ಕಲಲ್ಲಿ ನನಗೆ ಅವಕಾಶ ಸಿಕ್ತು. ಹಾಗಾಗಿ ಒಂದು ಸಂಸ್ಥೆ, ಒಂದು ಪ್ರೊಡಕ್ಷನ್ ಹೌಸ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದಾಗ ಒಬ್ಬನೇ ನನ್ನ ಕೈಲಿ ಏನಾಯಿತು ಅದನ್ನು ವ್ಯವಸ್ಥೆ ಮಾಡ್ಕೊಂಡು ಹೋದೆ. ನಂತರದಲ್ಲಿ ಒಂದು ಸ್ವಲ್ಪ ಯಶಸ್ಸು ಸಿಕ್ತು. ಅದಾದಮೇಲೆ ಬೇರೆ ಇನ್ನೊಂದು ಥರದ ಇದಾಯಿತು. ಈಗ 3ನೇ ವರ್ಷದಲ್ಲಿ ರೆಡ್ ರಾಕ್ ಸ್ಟುಡಿಯೋ ಆಗಿ ಇವತ್ತು ನಿಮ್ಮ ಕಣ್ಣೆದುರಿಗೆ ನಿಂತಿದ್ದೀವಿ. ಆ ಯಶಸ್ಸಿಗೆ ಇನ್ನೊಂದಷ್ಟು ಮೆರುಗನ್ನು ಕೊಡಲಿಕ್ಕೆ ಅಂತೇಳಿನೇ ಕಮರ್ ಫಿಲ್ಮ್ ಫ್ಯಾಕ್ಟ್ರಿಯ ಕಮರ್ ಅವರು ನನ್ನ ಜೊತೆ ಸೇರಿ ರೆಡ್ ರಾಕ್ ಈ ಒಂದು ಸಂಯೋಜನೆಯಲ್ಲಿ ಇವತ್ತಿಲ್ಲಿ ಎಡಿಟಿಂಗ್ ಇದೆ, ಡಬ್ಬಿಂಗ್ ಇದೆ, DI ಇದೆ, VFX ಇದೆ, ಜೊತೆಗೆ 5.1 ಮತ್ತು 7.1 ಮಿಕ್ಸಿಂಗ್ ಕೂಡ ನಾವು ಮಾಡೋಂಥ ಯೋಚನೆ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ನಮಗೆ ಒಂದು ವೇದಿಕೆಯಾಗಿ ಒಂದಷ್ಟು ಜನ ತಂತ್ರಜ್ಞರನ್ನ, ಒಂದಷ್ಟು ಜನ ನಿರ್ಮಾಪಕರನ್ನ ಇಲ್ಲಿ ಸೇರಿಸಲಿಕ್ಕೆ ಒಂದು ಅವಕಾಶ ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಆ ಸಮಯದಲ್ಲಿ ಏನಕ್ಕೋ ಬಂದಂಥ ನನ್ನ ಫ್ರೆಂಡ್ ಪೂಜಾ ಅವರು
ನೀವೇನು ಚಿಂತೆ ಮಾಡಬೇಡಿ, ಇಷ್ಟು ಚೆನ್ನಾಗಿ ಮಾಡಿದ್ದೀವಿ, ನಾವು ಯಾಕೆ ಮುಂದಕ್ಕೆ ಹೋಗಬಾರ್ದು, ಇಲ್ಲಿಗೆ ಜನನ ತರೋಣ, ಪ್ರಮೋಟ್ ಮಾಡ್ಕೊಳ್ಳೋಣ, ಇನ್ನಷ್ಟು ಮೆರುಗನ್ ಕೊಡೋಣ ಅಂಥೇಳಿ ಒಂದು ಬ್ರಿಡ್ಜಾಗಿ ಕೆಲಸ ಮಾಡಿದ್ರು. ಹಾಗಾಗಿ 2 ಸಂಸ್ಥೆಗಳು ನನ್ನ ಜೊತೆಲಿ ಶ್ರೀ ಕೃಷ್ಣ ಅಂಥೇಳಿ ಅವರು ಕೂಡ ಪ್ರೊಡ್ಯೂಸರು, ತುಂಬ ಪ್ರೋಗ್ರಾಮ್ಗಳೆಲ್ಲ ಮಾಡ್ತಾ ಇದ್ದಾರೆ. ಅವರು ನನ್ನ ಜೊತೆಗೆ ಸಾಥ್ ಕೊಟ್ಟಿದ್ದರಿಂದ ರೆಡ್ ರಾಕ್ ಅನ್ನೋ ಒಂದು ಸಂಯೋಜನೆಯಲ್ಲಿ ಕೆಲಸ ಮಾಡಿದ್ರೆ ಹೇಗೆ ಅಂದರು. ಖುಷಿ ಆಯಿತು, ನಾವಿಬ್ಬರು ಸೇರ್ಕೊಂಡ್ವಿ. ಅದಾದಮೇಲೆ ಪೂಜಾ ಬಂದರು. ಪೂಜಾ ಅವರು ಕಮರ್ ಸರ್ನ ಕರ್ಕೊಂಬಂದರು. ಕಮರ್ ಅವ್ರ ಜೊತೆಗೆ ಈಗ ವಿಷ್ಣು ಸರ್, ಎಲ್ಲರೂ ಸೇರಿ ಒಂದು ಟೀಮ್ ಆಗಿ ನಾವು ಒಂದು 2 ಸಂಸ್ಥೆಗಳು, 2 ಪ್ರೊಡಕ್ಷನ್ ಹೌಸ್ಗಳು ಸೇರಿ ಮಾಡ್ತಾಯಿದ್ವಿ. ಉದ್ದೇಶ ಇಷ್ಟೇ, ಈಗ ತುಂಬ ಸಂಕಷ್ಟದಲ್ಲಿದ್ದಾಗ ನಾವು ಸಿನಿಮಾಗಳನ್ನ ಮಾಡೋದು ಕಷ್ಟ ಆಗ್ತಾಯಿದೆ. ನಿರ್ಮಾಪಕರಿಗಾಗಲಿ ನಿರ್ದೇಶಕರಾಗಲಿ ಒಂದು ವೇದಿಕೆಯನ್ನು ಕಡಿಮೆ ದರದಲ್ಲಿ ಹೇಗೆ ಕ್ರಿಯೇಟ್ ಮಾಡಿಕೊಡ್ಬೋದು, ಎಲ್ಲ ಕೆಲಸಗಳನ್ನ ಇಲ್ಲಿ ಮಾಡಿದಾಗ ಒಳ್ಳೆ ಟೆಕ್ನಿಕಲ್ ಟೀಮ್ ಮಾಡೋಣ, ಹೊಸ ಕ್ಯಾಮ್ರಾಗಳು ತರೋಣ, ಹೊಸ ಟೆಕ್ನಾಲಜಿ ತರೋಣ, ಅಲ್ಲೆಲ್ಲೋ ಹೋದಾಗ ನಮಗೇನು ಖರ್ಚುಗಳಿದೆ ಅದನ್ನು ಹಿಡಿದು ಹೇಗೆ ವರ್ಕೌಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ಹಾಗಾಗಿ ಇದು ಬರೀ ಸ್ಟುಡಿಯೋ ಆಗಿ ಅಷ್ಟೇ ಇಲ್ಲ, ಭಾಳ ಸ್ನೇಹಿತರು ಬಾಬುರಾಜ್ ಅಂಥೇಳಿ ತುಂಬ ಒಳ್ಳೆ DOP ಇದ್ದಾರೆ ನಮ್ಮ ಜೊತೆಲಿ, ರಾಮು ಅಂಥೇಳಿ ತುಂಬ ಒಳ್ಳೆ ಎಡಿಟರ್ ಇದ್ದಾರೆ, ಜಯದೇವ್ ಮತ್ತು ನಮ್ಮ ಭಟ್ಟಾಚಾರ್ಯರು ಒಳ್ಳೆ ಮ್ಯೂಸಿಕ್ ಮತ್ತು ಸೌಂಡನ್ನು ಕ್ಯಾಪ್ಚರ್ ಮಾಡಿ ಮತ್ತು 5.1 ಮತ್ತು ಡಬ್ಬಿಂಗ್ ಮಾಡೋಂಥವ್ರಿದ್ದಾರೆ. ಹೀಗಾಗಿ ನನ್ನ ಇಡೀ ಟೀಮು ಟೆಕ್ನಿಕಲಾಗಿ ಕೂತಿದೆ. ಹಾಗಾಗಿ ನಾವೇನಾದ್ರು ಕೆಲಸ ಮಾಡಿದ್ರೆ ಒಂದಷ್ಟು ದುಡ್ಡನ್ನು ಉಳಿಸ್ಬೋದು, ಒಳ್ಳೆ ಪ್ರಾಡಕ್ಟ್ನೂ ತರಬೇಕು ಅನ್ನೋ ಉದ್ದೇಶ. ನಾವೊಂದಷ್ಟು ಸಿನಿಮಾಗಳನ್ನ, ಡಾಕ್ಯುಮೆಂಟ್ರಿಗಳನ್ನ, ಆ್ಯಡ್ಗಳನ್ನ ಈ ಮುಖಾಂತರ ತರಬೇಕು ಅನ್ನೋ ಒಂದು ಆಸೆಯಿಂದ ಶುರು ಮಾಡಿದ್ವಿ. ಇದ್ರ ಜೊತೆಗೆ ಕಮಲ್ ಅವ್ರು ಕೈ ಜೋಡಿಸಿರೋದ್ರಿಂದ ಅವ್ರನ್ನೂ ನಿಮ್ಮೆಲ್ಲರ ಪರವಾಗಿ ಇದೇ ವೇದಿಕೆಯಿಂದ ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ. ಈ ಒಂದು ಶುಭ ಸಂಜೆಯಲ್ಲಿ ನನಗೆ ಮೇಡಮ್ ಜೊತೆಯಲ್ಲಿದ್ದು ಅವ್ರದ್ದೊಂದು ಡಾಕ್ಯುಮೆಂಟ್ರಿ ನಾನು ಡೈರೆಕ್ಟ್ ಮಾಡೋ ಅವಕಾಶ ಸಿಕ್ಕಿತ್ತು. ಪಿ ಸರ್ ಮತ್ತು ಅವರ ಒಂದು 3-4 ದಿವಸ ಸತತವಾಗಿ ಅವ್ರ ಜೊತೆಲಿ ಇದ್ದು ಅವರ ಆ ಮನಸ್ಸು ಹೇಗೆ ಅಂತ ಗೊತ್ತಿತ್ತು. ಎಂಕರೇಜ್ ಆಗಲಿ, ಅವ್ರು ಸಪೋರ್ಟ್ ಮಾಡೋದಾಗಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಟುಡಿಯೋಕ್ಕೆ ಮೊದಲನೇ ಟ್ರಯಲ್ ಅಂದರೆ ಹೇಗಾಗುತ್ತೆ, ಸೌಂಡ್ ಕಾರ್ಡ್ ಆಗಿದೆ ಅನ್ನೋದು ನೋಡಲಿಕ್ಕೆ ಇವ್ರದೇ ಸಿನಿಮಾ ಹಾಕ್ಕೊಂಡಿದ್ವಿ. ಈಗ ಅವರೇ ಸಿನಿಮಾಕ್ಕಾಗಿ ಇಲ್ಲಿ ಬಂದು ಉದ್ಘಾಟನೆ ಮಾಡ್ತಾ ಇರೋದು ಒಂಥರ ಕೋಇನ್ಸೈಡ್ ಆಗ್ತಾ ಇದೆ. ಈ ಸಂಜೆನಲ್ಲಿ ಅವ್ರು ಬಂದದಕ್ಕೆ ಅವ್ರಿಗೂ ನಾನು ಸ್ವಾಗತನ ಬಯಸ್ತಾ ಆಭಾರಿಯಾಗಿದ್ದೀನಿ. ಕಮರ್ ಸರ್ ಅದು ಮುಂದುವರಿಸ್ತಾರೆ. ನಿರ್ಮಾಪಕರಿಗೂ ಗಮನ ತಂದಿದ್ರೆ, ನಿರ್ಮಾಪಕರ ಸಂಘಕ್ಕಾಗಲಿ ಒಂದು ಲೆಟರ್ ಮಾಡಿ ಹೋಗಿ ಭೇಟಿ ಮಾಡಿದ್ರೆ ನಿಮ್ಗಷ್ಟು ಅನುಕೂಲ ಆಗುತ್ತೆ ಅಂತ. ಸ್ಟುಡಿಯೋಗಳಿಗೆ ಹೌದು ಬರ್ಬೇಕು, ಫಸ್ಟ್ ನೀವು ನಿರ್ಮಾಪಕರು ಟಚ್ ಮಾಡಿದ್ರೆ ಅದೇ ಆಕ್ಟಿವೇಟ್ ಆಗುತ್ತೆ. ಹೌದು ಸರ್, ಆ ಥರದ್ದು ಏನಾದ್ರು ಬೆಳವಣಿಗೆ ಪ್ಲಾನ್ ಮಾಡಿ ಈಗ ಹೆಜ್ಜೆ ಆರಂಭ ಆಗಿದೆ ಸರ್. ಇವತ್ತು ದೀಪ ಹಚ್ಚಿದ್ದೀವಿ. ಇನ್ನು ಇವತ್ತಿನಿಂದ ಅದೇ ಯೋಚನೆ, ಯಾವ ನಿರ್ಮಾಪಕನ ಕರೆಸ್ಕೊಳ್ಳೋದು. ಯಾಕೆಂದ್ರೆ ನಾನು ಮೊದಲು ಒಬ್ಬ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೆ. ಈಗ ಕಮರ್ ಸರ್ ಇರೋದ್ರಿಂದ ಅವರ ಬಹುಮುಖ ಪ್ರತಿಭೆಯನ್ನು ಇಲ್ಲಿ ಅವ್ರ ಜೊತೆಗೆ ಸಾಥ್ ಕೊಟ್ಟರೆ ಖಂಡಿತ ಎಲ್ಲ ನಿರ್ಮಾಪಕರನ್ನು ಇಲ್ಲಿಗೆ ಕರ್ಕೊಂಬರ್ಬೋದು ಅನ್ನೋ ಆಶಯ. ಯೋಗಿ ಸರ್ ಇದ್ದಾರೆ. ಯಾಕೆಂದರೆ ಅವರು ನನಗೆ ಇನ್ನೊಂದು ಒಂಥರ ಇದ್ದಕ್ಕಿದ್ದಾಗೆ ನಮಗೊಂಥರ ಶಕ್ತಿ ಬಂದಾಗ ಆಯಿತು. ದಯವಿಟ್ಟು ವೆಲ್ಕಮ್ ಸರ್. ಈಗ ನಮ್ಮ ಇಂಡಸ್ಟ್ರಿ ಇವಾಗ ಯಾವ ಥರ ಇದೆ, ಹೆಂಗಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಕನ್ನಡ ಇಂಡಸ್ಟ್ರಿ ಇವತ್ತು ಸ್ವಲ್ಪ ಒಂದು 6 ತಿಂಗಳಿಂದ ಸ್ವಲ್ಪ ಇದಾಗಿದೆ ಅಷ್ಟೇ ಬಿಟ್ಟು, ಅದು ಮುಂಚೆ ಲಾಸ್ಟ್ 2 ಇಯರ್ಸಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಬೆಳೆದಿತ್ತು. ಒಂದು KGF ಆಗಲಿ, ಒಂದು ಕಾಂತಾರ ಆಗಲಿ, ಒಂದು ಚಾರ್ಲಿ 777 ಆಗಲಿ, ಇಡೀ ಇಂಡಿಯಾ ಮಾತ್ರ ಅಲ್ಲದೆ ಇಡೀ ವರ್ಲ್ಡಲ್ಲಿ ನಾವು ಕಂಟೆಂಟ್ ಅನ್ನೋ ಒಂದು ಹೊಸ ಕಂಟೆಂಟ್, ಹೊಸ ಮೇಕಿಂಗ್, ಹೊಸ ಪ್ರೆಸೆಂಟೇಷನ್ ಅಂತ ಮಾಡಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಹೆಸರು ತಂದಿದ್ದರು. ಆದರೆ ಎಲ್ಲೋ ಒಂದು ಕಡೆ ಒಂದು 6 ತಿಂಗಳು, ಒಂದು 9 ತಿಂಗಳಿಂದ ನಾವು ಮಾಡ್ತಾ ಇರೋ ಚಿತ್ರಗಳು ಆ ಲೆವೆಲ್ಗೆ, ಆ ಮಟ್ಟಕ್ಕೆ ಬಂದಿಲ್ಲ. ನಾನು ಒಂದು ಪ್ರೆಸೆಂಟೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನೊಂದು ದಿ ಕಂಟೆಂಟ್ ನಾವು ಏನು ಹೇಳಕ್ಕೆ ಬಂದಿದ್ದೀವಿ, ಏನು ಹೇಳಕ್ಕೆ ಬರ್ತಾಯಿದ್ದೀವಿ, ಅದನ್ನು ಒಂದು ಪ್ರೇಕ್ಷಕರಿಗೆ ಇಷ್ಟ ಆಗೋ ಥರ ಒಂದು ರೀತಿಯಲ್ಲಿ ಕೊಡ್ತಾ ಇಲ್ಲ. ಸೊ ಹೆಂಗೆ ಇವರು ಹೇಳ್ತಾ ಇದ್ದಾರೆ, ಒಂದು ಒಳ್ಳೆ ಸ್ಟುಡಿಯೋ ಮಾಡಿ, ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್ ನಮ್ಮ ಹತ್ರ ಇದೆಲ್ಲ ಇದ್ದರೆ, ಅದೇ ಥರ ನಾನು ಹೇಳೋದು ಫಾರ್ ಆಲ್ ಪ್ರೊಡ್ಯೂಸರ್ಸ್, ಆಲ್ ಡೈರೆಕ್ಟರ್ಸ್, ಎವ್ರಿಬಡಿ, ನಾವೆಲ್ಲರೂ ಸೇರಿ ಒಂದು ಹೊಸ ಕಂಟೆಂಟು, ಒಂದು ಬೇರೆ ಲ್ಯಾಂಗ್ವೇಜಲ್ಲಿ ಹೆಂಗೆ ಎಕ್ಸ್ಪೆರಿಮೆಂಟ್ ಮಾಡಿ ಹೊಸ ಥರ ಸಿನಿಮಾಗಳು ತರ್ತಾ ಇದ್ದಾರೆ. ಹೊಸ ಥರ ಅಂದಾಗ ಬರೀ ಬಾಯಲ್ಲಿ ಹೊಸ ಥರ ಅಲ್ಲ, ನಿಜವಾಗ್ಲೂ ಹೊಸ ಥರ ಸಿನಿಮಾಗಳು ಮಾಡಬೇಕು. ಗೆಲ್ಲತ್ತೆ ಸೋಲತ್ತೆ, ಅದು ಹೊಸದಲ್ಲ. ನಮಗೆ ಕೆಟ್ಟ ಸಿನಿಮಾ ಮಾಡೋದು ಸೋಲ್ತಾನೆ ಇದೆ. ಸೊ ಅದರಿಂದ ಗೆಲುವು ಸೋಲು ಅನ್ನೋದು ಸೆಕೆಂಡ್ರಿ. ಆದರೆ ಉತ್ತಮ ಸಿನಿಮಾ, ನಿಜವಾಗ್ಲೂ ಹೊಸತನ ಸಿನಿಮಾ, ಕಂಟೆಂಟ್ ಸಿನಿಮಾ ಕೊಡೋದು ಇವತ್ತಿನ ತುಂಬ ಇಂಪಾರ್ಟೆಂಟ್ ವಿಷಯ. ಸೊ ಅದೇ ಥರ ಈ ಥರ ಯಂಗ್ಸ್ಟರ್ಸು ಹೊಸೊಬ್ಬರು ಬಂದು ಒಂದು ಒಳ್ಳೆ ಟೆಕ್ನಿಕಲ್ ಸಪೋರ್ಟ್ ಕೊಡ್ತಾಯಿದ್ದೀವಿ, ಎಲ್ಲ ಮಾಡ್ತೀವಿ ಅಂದಾಗ, ಒಂದು ಸೀನಿಯರ್ ಪ್ರೊಡಕ್ಷನ್ ಹೌಸ್ ಆದಾಗ ಬಿಕಮ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಸಪೋರ್ಟ್. ಇವತ್ತು ನಾನು ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಕಮರ್ ಈಸ್ ಅ ಗುಡ್ ಫ್ರೆಂಡ್. ಯಾವತ್ತು ಈಸ್ ಆಲ್ವೇಸ್ ರೆಸ್ಪೆಕ್ಟೆಡ್ ಮೀ, ಐ ಆಲ್ವೇಸ್ ರೆಸ್ಪೆಕ್ಟೆಡ್ ವಾಟ್ ಎವರ್ ಹಿ ಹಸ್ ಡನ್. ಸೊ ಒಂದು ಮ್ಯೂಚುವಲ್. ಇವತ್ತು ಏನಾಗಿದೆ, ನಾವು ಎಲ್ಲರೂ ಒಂದಾಗಬೇಕು.
ಅವ್ರು ಬೇರೆ ಇವ್ರು ಬೇರೆ, ನಮಗೆ ಅಟ್ ದ ಎಂಡ್ ಆಫ್ ದ ಡೇ ಸಿನಿಮಾ ನಂದಾಗಲಿ ನಿಮ್ಮದಾಗಲಿ ಇವ್ರದ್ದಾಗಲಿ ಯಾರ್ದಾಗಲಿ ಟೋಟಲ್ ನಮ್ಮ ಸಿನಿಮಾ, ನಮ್ಮ ಕನ್ನಡದ ಸಿನಿಮಾ. ನಾವೆಲ್ಲರೂ ಸೇರಿ ಕನ್ನಡ ಸಿನಿಮಾನ ಮತ್ತೆ ಒಂದು 2 ವರ್ಷ ಮುಂಚೆ ನಮ್ಮ ಯಶೋರು ಹೆಂಗೆ ಅದು ತೊಗೊಂಡೋಗಿ ಅಲ್ಲಿ ಮೇಲೆ ಕೂಡಿಸಿದ್ರು, ರಿಷಬ್ ಹೆಂಗೆ ಮೇಲೆ ಕೂಡಿಸಿದ್ರು, ಅದೇ ಥರ ನಾವು ಎಲ್ಲರೂ ಸೇರಿ ಇನ್ನು ಮುಂದೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಕನ್ನಡಕ್ಕೆ ಮತ್ತೆ ಒಳ್ಳೆ ಹೆಸರು ತರಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಇವತ್ತು ನಾವು ಏನು ಚಿಕ್ಕಲ್ಲಿ ಏನು ಸೇರ್ತಾ ಇದ್ದೀವಿ ಎಲ್ಲ ಅದು ಒಂದೇ ಉದ್ದೇಶ, ಏನಂದರೆ ಹೊಸ ಸಿನಿಮಾ, ಒಳ್ಳೆ ಥರ ಸಿನಿಮಾ ಟ್ರೈ ಮಾಡೋಣ. ಸಕ್ಸಸ್ ಯಾರಿಗೂ ಗ್ಯಾರಂಟಿ ಇಲ್ಲ, ಆಯಿತಾ? ಅದಕ್ಕೋಸ್ಕರ ಫೇಲ್ಯೂರ್ ಆಗುತ್ತೆ ಅಂತ ಸಿನಿಮಾ ಮಾಡದೇ ಇರೋಕ್ಕಾಗಲ್ಲ. ಅಲ್ಲ, ಈ ರೀತಿ ಡಿಸ್ಕಷನ್ ಅಗತ್ಯ, ಬಟ್ ಆ ಡಿಸ್ಕಷನ್ ನಡುವೆ ಬಂದ್ ಮಾಡೋದು ಮತ್ತೊಂದು ಈ ಥರದೆಲ್ಲ ಚರ್ಚೆ ನಡೀತಾ ಇದೆ. ಇವತ್ತಿನ ಬೆಳವಣಿಗೆ ಏನು ಗೊತ್ತಿರುತ್ತೆ ಸರ್. ಏನಾಗಿದೆ ಅಂದರೆ ಬೇರೆ ಬೇರೆ ಭಾಷೆ ಇಂಡಸ್ಟ್ರಿ ಇದೆ, ಅಲ್ಲೊಂದಿನ ಒಂದು ಡಿಸಿಷನ್ ತೊಗೊತಾರೆ, ಅಲ್ಲಿರೋದಕ್ಕೆ ಅದು ಕರೆಕ್ಟು. ಅದನ್ನು ನಮ್ಮ ಇಂಡಸ್ಟ್ರಿಗೂ ನಾವು ಅದು ಫಾಲೋ ಮಾಡಬೇಕು ಅಂತ ರೂಲ್ ಇಲ್ಲ, ಆಯಿತಾ? ನಮಗೆ ಒಂದು ಚೇಂಬರ್ ಇದೆ, ಅಧ್ಯಕ್ಷರಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಎಲ್ಲರೂ ತಿಳುವಳಿಕೆಯಿಂದ ಮಾಡ್ತಾ ಇದ್ದಾರೆ. ಎಲ್ಲ ದೊಡ್ಡವ್ರು ತೊಗೊಳ್ಳಿ. ಅದನ್ನು ನಾನು ತುಂಬ ಸ್ಮಾಲ್, ನನ್ನ ಕಮಿಟಿಲೂ ಇಲ್ಲ, ಐ ಆಮ್ ಓನ್ಲಿ ನಿರ್ಮಾಪಕ. ಸಿನಿಮಾ ಇಂಡಸ್ಟ್ರಿ ಅಂದರೆ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ ಎಲ್ಲರೂ ಇರ್ತಾರೆ. ಎಲ್ಲರೂ ನೋಡಬೇಕು, ಬರೀ ನಮ್ಮನ್ನೇ ನೋಡೋಕ್ಕಾಗಲ್ಲ. ಸೊ ಎಲ್ಲರೂ ನೋಡ್ಕೊಂಡು ದೊಡ್ಡವ್ರು ಇದ್ದಾರೆ, ತೊಗೊತಾರೆ ಡಿಸಿಷನ್ನು. ಏನು ಡಿಸಿಷನ್ ತೊಗೊತಾರೆ ಅದು ನಮ್ಮ ಇಂಟ್ರೆಸ್ಟಿಗೆ ಒಳ್ಳೇದಾಗತ್ತೆ ಅಂದರೆ ಈಗ ನಾವೆಲ್ಲರೂ ಸಪೋರ್ಟ್ ಮಾಡಲೇಬೇಕು, ಮಾಡ್ತೀವಿ ಅದನ್ನ. ಆಲ್ಮೋಸ್ಟು ಹೇಳ್ಬಿಟ್ಟಿದ್ದಾರೆ ಸರ್, ಸ್ಟುಡಿಯೋ ಬಗ್ಗೆ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆಗಲೇ. ಸಹಕಾರ ಏನು ಅಂತ ಅದೇ ನನ್ನ ಸಹಕಾರ ಅಂದರೆ ವಿ ಆರ್ ಸಿಟ್ ಇನ್ ದ ಕಮರ್ಷಿಯಲ್ ಸೀಟ್ಸ್ ಕಂಪ್ಲೀಟ್ಲಿ. ನಾವು ಏನೇ ಬಿಸ್ನೆಸ್ ಮಾಡಿದ್ರು ಫಸ್ಟ್ ಈಗ ಯೋಗಿ ಸರ್ ಹೇಳಿದ್ರು, ವಾಸು ಸರ್ ಹೇಳಿದ್ರು ಏನಂತ, ಅವರು ಟೆಕ್ನಿಕಲಿ ಸೌಂಡ್ಸ್ ಅವ್ರು ಮಾಡ್ತಾರೆ, ನಮ್ಮ ಟೆಕ್ನಿಕಲ್ ಏನಿದೆ ಕಮರ್ಷಿಯಲಲ್ಲಿ ನಾವು ಬಿಸ್ನೆಸ್ ಹೆಂಗೆ ಡೆವಲಪ್ ಮಾಡಬೇಕು, ಆ ಡೆವಲಪ್ಮೆಂಟ್ ಆಗಿದ್ರೆ ಮುಂದೆ ನಾವು ಹೆಜ್ಜೆ ಇಡೋಕ್ಕಾಗತ್ತೆ, ಇಲ್ಲ ಬ್ಯಾಕ್ ಫುಟ್ ಇಡಬೇಕಾಗತ್ತೆ ನಾವು ಬಿಸ್ನೆಸ್ಸಲ್ಲಿ. ಈಗ ಪಿಕ್ಚರ್ ಬಗ್ಗೆ ಹೇಳಿದ್ರು ಸರ್, ಇವತ್ತು ಯಾವ ಪಿಕ್ಚರ್ಗಳು ಹೋಗ್ತಾ ಇಲ್ಲ, ಏನಕ್ಕೆ ಹೋಗ್ತಿಲ್ಲ ಅಂದರೆ ಆ ಸಬ್ಜೆಕ್ಟ್ಸು ಡೆವಲಪ್ಮೆಂಟ್ ನಾವು ಸ್ಕ್ರ್ಯಾಚಲ್ಲೇ ನಾವು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕು. ನಾವು ಹೆಂಗೆ ನಾವು ಮಾಡ್ತಿದ್ವಿ, ಇವಾಗ ಈ ನಮ್ಮ ಸ್ಟುಡಿಯೋ ನಾವು ಮಾಡಿದ್ವಿ ಅಂತ ಹೇಳ್ತಿಲ್ಲ, ಎಲ್ಲೇ ಯಾವುದೇ ನಾವು ಎಲ್ಲಿ ಹೋಗ್ತೀವಿ, ಎಕ್ವಿಪ್ಮೆಂಟ್ಸ್ ಇರ್ಬೋದು, ಡಬ್ಬಿಂಗ್ ಇಂಜಿನಿಯರ್ಸ್ ಇರ್ಬೋದು, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಅದ್ರ ಮೇಲೆ ನಾವು ಇವಾಗ ಏನಿತ್ತು ನಾವೆಲ್ಲ ಕೂತ್ಕೊಂಡು ಮತ್ತು ಅಪ್ಗ್ರೇಡ್ ಹೆಂಗೆ ಮಾಡ್ಬೇಕು ಸಿಸ್ಟಮ್ಸು, ಅದಕ್ಕೆ ಹೆಂಗೆ ಮಾಡ್ಬೇಕು 7.1 ಬಾಂಬೆಲಿ ಏನಿದೆ ವ್ಯತ್ಯಾಸನ, ಬೆಂಗಳೂರು ಏನಿದೆ ಸೌಂಡ್ ಸಿಸ್ಟಮ್ಸು, ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿಲ್ಲ. ಸೊ ಆ ಇದಕ್ಕೆ ಒಂದು ನಿರ್ಮಾಪಕರಿಗೆ ಈಗ ಬರ್ಡನ್ ಆಗಬಾರ್ದು ಆಚೆ, ಏನಪ್ಪ ಇಲ್ಲಿ ಹೋಗ್ರೆ ಇಷ್ಟು ಜಾಸ್ತಿ ಆಗುತ್ತೆ ಅಂತ. ಸೊ ಎಲ್ಲರೂ ಒಂದು ಫ್ಲೆಕ್ಸಿಬಿಲಿಟಿ ಆಗೋ ಥರ ಒಂದು ಪ್ಲ್ಯಾನ್ ಮಾಡ್ತೀವಿ ಇಲ್ಲಿ. ಸೆನ್ಸರ್ಗೂ ಇಲ್ಲೇ ಇದೆ, ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಈಗ ಆಲ್ಮೋಸ್ಟ್ ಎಲ್ಲರೂ ಚೆನ್ನೈಗೆ ಹೋಗಿ ಅಪ್ಲೋಡ್ ಮಾಡ್ಬರೋ ಥರ ಆಗಿದೆ. UFO ಕ್ಯೂಬ್ ಅದು ಕ್ಯೂಬ್ಗೂ ಅದೇ ಸಮಸ್ಯೆ ಇದೆ, ಅಲ್ಲೇ ಇರೋದು ಅವ್ರದ್ದು. UFO ಕ್ಯೂಬ್ ಅಲ್ಲೇ ಹೋಗ್ಬೇಕು. ಬೆಂಗಳೂರಲ್ಲೇ ಆ ಥರದ ಏನಾದ್ರು ಆಪ್ಷನ್ಸ್ ಆದರೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಅದು ಅವ್ರ ಡಿಸಿಷನ್ ತೊಗೊಬೇಕಿರೋದು, ಅದು ನಮ್ಮ ಕೈಲಿಲ್ಲ. ಅದು UFO ಕ್ಯೂಬ್ ಅವ್ರು ಮಾಡ್ತಾರೆ. ಅಲ್ಲ, ಅದು ಅವ್ರು ಮಾಡಿದ್ರು ವ್ಯವಸ್ಥೆ ಎಲ್ಲ ನಿಮ್ಗೆ ಈ ಥರದ ಇಲ್ಲ ಸರ್, ಇದು ನೀವು ಹೇಳೋದು ವ್ಯಾಲಿಡ್ ಪಾಯಿಂಟು. ಇದು ಬಂದು ನಾವು ಪ್ರೊಡ್ಯೂಸರ್ಸ್ ಎಲ್ಲರೂ ಸೇರಿ ಚೇಂಬರ್ಗೆ ಹೇಳಿ, ಚೇಂಬರ್ ಅವ್ರು ಕರೆಸಿ ಕೂಡಿಸಿ ಮಾತಾಡಬೇಕಾಗಿದೆ. ಯಾಕಂದರೆ ಈಗ ನಾವು ಹೇಳ್ಬಿಡ್ತೀವಿ ಎಲ್ಲದಕ್ಕೂ ಚೆನ್ನೈಗೆ ಹೋಗ್ಬೇಕು ಅದಕ್ಕೋಸ್ಕರ ಅಂದ್ಬಿಟ್ಟು. ಒಂದು ಕಾಲದಲ್ಲಿ ಪ್ರಸಾದ್ ಲ್ಯಾಬ್ ಅಂತಿತ್ತು, ಪ್ರಸಾದ್ ಲ್ಯಾಬ್ ಇದ್ದಿದ್ದೆ ಚೆನ್ನೈಯಲ್ಲಿ, ಬೆಂಗಳೂರು ಲ್ಯಾಬ್ ಇರಲಿಲ್ಲ. ಅದು ನಾವು ಇಲ್ಲಿ ಸಿನಿಮಾ ಮಾಡಿ ನೆಗೆಟಿವ್ ತೊಗೊಂಡು ಹೋಗ್ತಾ ಇದ್ವಿ, ಅಲ್ಲಿಂದ ನೆಗೆಟಿವ್ ತರ್ತಾ ಇದ್ವಿ. ಸೊ ಅದಕ್ಕೆ ಒಂದು ಕಾಸ್ಟ್ ಇದೆ, ಲಾಜಿಸ್ಟಿಕ್ಸ್ ಇದೆ. ಕಮರ್ ಹೇಳ್ದಂಗೆ ಎಲ್ಲದೂ ವ್ಯಾಪಾರ, ಇಲ್ಲಿ ಯಾರು ಚಾರಿಟಿ ಮಾಡೋಕ್ಕೆ ಬಂದಿಲ್ಲ, ಒಂದು ವ್ಯಾಪಾರ ದೃಷ್ಟಿಯಲ್ಲಿ ಬಂದಿರ್ತಾರೆ. ಅವ್ರು ಹಾಕೋ ದುಡ್ಡಿಗೆ ಅವ್ರಿಗೂ ವಾಪಸ್ ಬರಬೇಕು. ಸೊ ಇಲ್ಲಿ ಅವ್ರು ಮತ್ತೆ ಈಗ UFO ಆಗಲಿ ಕ್ಯೂಬ್ ಆಗಲಿ ಅವ್ರಿಗೆಲ್ಲ ಮತ್ತೆ ಇಲ್ಲೊಂದು ಅಪ್ಲಿಂಕಿಂಗ್ ಫೆಸಿಲಿಟಿ ಹಾಕಬೇಕು ಅಂದರೆ ಎಷ್ಟಾಗತ್ತೆ, ಅವ್ರಿಗೇನು ಬಂಡವಾಳ ಆಗುತ್ತೆ, ನಾವು ಎಷ್ಟು ಸಿನಿಮಾ ಮಾಡ್ತಾಯಿದ್ದೀವಿ, ಎಷ್ಟು ಜನ ನಾವು ಕರೆಕ್ಟಾಗಿ ಕೊಡ್ತೀವಿ, ಅವ್ರಿಗೇನು ವ್ಯಾಪಾರ ಆಗುತ್ತೆ, ಅವ್ರಿಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ನೋಡಿ ಅವ್ರು ಮಾಡಬೇಕು. ಅದನ್ನು ಕೂತ್ಕೊಂಡು ನಮ್ಮ ಒಂದು ಚೇಂಬರ್ ಅಂತ ಇರುತ್ತೆ, ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಅವರೆಲ್ಲ ಕೂತ್ಕೊಂಡು ಮಾತುಕತೆ ಮಾಡಿದ್ರೆ ಒಂದು ಇದಕ್ಕೊಂದು ಫೇವರೇಬಲ್ ಡಿಸಿಷನ್ ಆಗ್ಬೋದು. ಈ ಸ್ಟುಡಿಯೋದಲ್ಲಿ ಇನ್ನೇನು ಬೇರೆ ಅಪ್ಡೇಟ್ ಇದೆ? ಈಗ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲೇ ಇಲ್ಲೇ ನಾವು 7.1 ಇಲ್ಲೇ ಹಾಕಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ವಿತ್ ಪ್ರೊಜೆಕ್ಟಿಂಗ್ ಎಲ್ಲ ಇದನ್ನು ಮಾಡಿ. ಆ್ಯಂಡ್ ಈಗ ಸ್ವಲ್ಪ ಹೊತ್ತು ಮುಂಚೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿದ್ವಿ ನಾವು ಏನಂತ ಪ್ರಿವ್ಯೂ ಥಿಯೇಟರ್ಸ್ ಬಗ್ಗೆ. ಈಗ ಎಲ್ಲರೂ ನಾವು ಹೋಗ್ತೀವಿ, ಅಲ್ಲಿ LED ಸ್ಕ್ರೀನ್ಸ್ ಹಾಕ್ತೀವಿ, ಸೌಂಡ್ ಸಿಸ್ಟಮ್ ಹಾಕ್ತೀವಿ, ಪ್ರಾಪರಾಗಿ ಏನಿರಲ್ಲ. ಅದಕ್ಕಂತ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಕಂಪ್ಲೀಟಾಗಿ. ಅಂದರೆ ಕಂಪ್ಲೀಟ್ ಟ್ರೈಲರ್ ಲಾಂಚ್ ಇರ್ಬೋದು, ಅದಿರ್ಬೋದು. ಸೊ ಕಂಪ್ಲೀಟಾಗಿ ಅದಕ್ಕೊಂದು ಫುಲ್ ಒಂದು ನಮ್ಗೆ ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ ಕೊಡ್ತಾಯಿದ್ದೀವಿ ಡೈರೆಕ್ಟಾಗಿ, ಅಟ್ಮಾಸ್ ಥಿಯೇಟ್ರೇ ಕೊಡ್ತೀವಿ. ಈಗ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಎಲ್ಲೋ ಕಾಸ್ಟ್ ಪೇ ಮಾಡ್ತೀವಿ ಹೋಗ್ಬಿಟ್ಟು, ಆ ಕಾಸ್ಟಿಗೆ ಜಡ್ಜ್ಮೆಂಟ್ ಇರೋಲ್ಲ. LED ಆ್ಯಂಡ್ ಆ ಸೌಂಡ್ ಸಿಸ್ಟಮ್ ಏನು ತೋರಿಸ್ತದೆ, ಇನ್ನೂ ಸೌಂಡೇ ಈಗ ಫಾರ್ ಎಕ್ಸಾಂಪಲ್ ಈಗ ಮೇಡಮ್ದು 2 ಪಿಕ್ಚರ್ ಬರ್ತಿದೆ, ಆ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಕೂತ್ಕೊಂಡು 7.1 ಅದೆಲ್ಲ ಇದು ಮಾಡ್ತೀವಿ. ಈಗ ಸರ್ ಪಿಕ್ಚರ್ ಅಲ್ಲಿ ಕೂತ್ಕೊಂಡು ನಾರ್ಮಲಿ ಸ್ಪೀಕರ್ಲ್ಲಿ ಹಾಕ್ಬಿಟ್ಟು ಅಲ್ಲಿ ತೋರಿಸಿದ್ರೆ ಏನು ಗೊತ್ತಾಗುತ್ತೆ LED ಅಲ್ಲಿ ಕಲರ್ ಏನೂ ನಿಮ್ಗೆ ಗೊತ್ತಾಗಲ್ಲ.
ಆ್ಯಂಡ್ ಸೌಂಡನ್ನು ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ. ಹಾಲಲ್ಲಿ ಎಕೋ ಹೊಡಿಯುತ್ತೆ ನಿಮಗೆ ಫಸ್ಟ್ ಪಾಯಿಂಟ್. ಸೊ ಅದೇ ಥರ ನೀವು ಮಲ್ಟಿಪ್ಲೆಕ್ಸಲ್ಲಿ ಏನು ಸಿನಿಮಾ ನೋಡೋಕೆ ಹೋಗ್ತೀರಾ, ಅದೇ ಥಿಯೇಟ್ರ್ ನಿಮಗೆ ಅಟ್ಮಾಸಲ್ಲಿ ನಾವು ಅದು ಕೊಟ್ಟರೆ ಹೆಂಗಿರುತ್ತೆ, ಕಂಪ್ಲೀಟ್ ವಿತ್ 4K ಪ್ರೊಜೆಕ್ಟರ್ ಇರುತ್ತೆ ಆ್ಯಂಡ್ ಅಟ್ಮಾಸ್ ಇರುತ್ತೆ ನಿಮ್ಮ ಕೈಗೆ. ಮಲ್ಟಿಪ್ಲೆಕ್ಸಲ್ಲಿ ಒಂದು ಪಿಕ್ಚರ್ ಜಡ್ಜ್ಮೆಂಟು ಸಿಗುತ್ತೆ ಅಲ್ಲಿ ಬಂದಿರೋರ್ಗು, ಓಕೆ ಹಿಂಗಿದೆ ಒಂದು ಸಿನಿಮಾ ಅಂತೇಳಿ. ಬೇರೆ ಶೋಸ್ ನಡೀತಾ ಇರಲ್ವಲ್ಲ ಮಲ್ಟಿಪ್ಲೆಕ್ಸ್? ನಾವು ಸ್ಕ್ರೀನ್ ಒಂದು ಆಕ್ಯುಪೈ ಮಾಡಿರ್ತೀವಿ, ಮಾಡ್ತಾಯಿದ್ದೀವಿ ಕಂಪ್ಲೀಟಾಗಿ. ರೆಗ್ಯುಲರ್ ಡೆಸ್ಕನೇ ಇರುತ್ತಾ ಹೇಗೆ? ರೆಗ್ಯುಲರ್ 24/7 ಓನ್ಲಿ ಫಾರ್ ದ ಸಿನಿಮಾ ಇಂಡಸ್ಟ್ರಿಗೋಸ್ಕರ. ಈಗ ಮೇಡಮೇ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಈಗ ನೋಡಿ ಕ್ಯಾಮ್ರಾ ಎಲ್ಲಿ ಬಂತು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೆಡ್ ರಾಕ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಕಮರ್ ಫಿಲ್ಮ್ ಫ್ಯಾಕ್ಟ್ರಿಗೆ. ಅಫ್ಕೋರ್ಸ್ ಕಮರ್ ಅವರು ನನಗೆ ತುಂಬ ಕ್ಲೋಸ್ ಸ್ನೇಹಿತರು. ಐ ಹ್ಯಾವ್ ಟೇಕನ್ ಪಾರ್ಟ್ ಇನ್ ಅ ಫ್ಯೂ ಆಫ್ ಹಿಸ್ ಇವೆಂಟ್ಸ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಫಿಲ್ಮ್ ಫೇರ್ ತಂದಿದ್ದಾರೆ, ಸೊ ಅದು ತುಂಬ ಹೆಮ್ಮೆ ವಿಷಯ ಆ್ಯಕ್ಚುಲಿ. ಇಷ್ಟು ವರ್ಷ ಯಾ, ಸೊ ತುಂಬ ಖುಷಿ ಆಯಿತು. ಅವ್ರು ಏನೋ ಮಾಡಿದರೆ ತುಂಬ ಚೆನ್ನಾಗೇ ಮಾಡ್ತಾರೆ. ಸೊ ಅವ್ರು ನನಗೆ ಇವತ್ತು ಕರೆದಿದ್ರು. ಅಫ್ಕೋರ್ಸ್ ಕೋಇನ್ಸಿಡೆಂಟ್ಲಿ ನನ್ನ ಮೂವಿಲಿತ್ತು ಆ್ಯಂಡ್ ಅದು ನನಗೆ ಗೊತ್ತಿರಲಿಲ್ಲ, ಬಟ್ ತುಂಬ ಖುಷಿ ಆಯಿತು ಕೇಳಿ. ನಿಜವಾಗ್ಲೂ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್. ಐ ಥಿಂಕ್ ಈವನ್ ಇಫ್ ಯು ಆರ್ ಪ್ಲ್ಯಾನಿಂಗ್ ಫಾರ್ OTT ಆಗಲಿ ಏನೋ ಒಂದಾಗಲಿ, ಕ್ವಾಲಿಟಿ ಆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್. ಐ ಥಿಂಕ್ ದ್ಯಾಟ್ಸ್ ವೇರ್ ಕೆಲವು ಸತಿ ವಿ ಫಾಲ್ಟರ್, ಬಿಕಾಸ್ ನಮಗೆ ಕಾಂಟೆಂಟ್ ಇದೆ, ಕಾಂಟೆಂಟ್ ಇಲ್ಲ ಅಂತ ಇಲ್ಲ, ಬಟ್ ಕೆಲವು ಸತಿ ಬಜೆಟ್ ಇರಲ್ಲ ಒಳ್ಳೆ ಕ್ವಾಲಿಟಿಗೆ. ಆ್ಯಂಡ್ ಸೊ ಇಂಥ ಒಂದು ವ್ಯವಸ್ಥೆ ಇದ್ದರೆ ಐ ಥಿಂಕ್ ತುಂಬ ಹೆಲ್ಪ್ ಆಗುತ್ತೆ. ನಾನು ತುಂಬ ಹೊಸ ಫಿಲ್ಮ್ ಮೇಕರ್ಸ್ ಜೊತೆ ಕೆಲಸ ಮಾಡ್ತೀನಿ. ದೇ ಹ್ಯಾವ್ ಲಾಟ್ ಆಫ್ ಬ್ರಿಲಿಯಂಟ್ ಐಡಿಯಾಸ್. ಕೆಲವ್ರಿಗೆ ಅದು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ನಿಮ್ಮಂಥವ್ರ ಜೊತೆಲಿ ಇದ್ದೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ಆ ಎಕ್ಸಿಕ್ಯೂಷನ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ರೆ, ಬಿಕಾಸ್ ಅದು ಒಂದು ಎಕ್ಸ್ಪೀರಿಯನ್ಸಿಂದ ಬರುತ್ತೆ. ಸೊ ಈ ದೊಡ್ಡ ಫಿಲ್ಮ್ ಮೇಕರ್ಸ್ಗೆ ಒಂದು ಎಕ್ಸಿಕ್ಯೂಷನ್ದು ಒಂದು ಸ್ಟ್ರೆಂಗ್ತ್ ಇರುತ್ತೆ. ಬಟ್ ಅವರು ಕೆಲವು ಸತಿ ಅಷ್ಟೊಂದು ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಅವರು ಒಂದು ದೊಡ್ಡ ಸ್ಟಾರ್ ಹಾಕಿ ಅದನ್ನು ಒಳ್ಳೆ ಮೇಕಿಂಗ್ ಮಾಡ್ತಾರೆ, ಬಟ್ ಕೆಲವು ಸತಿ ಕಾಂಟೆಂಟ್ ಮೇಲೆ ಅವರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಕಾಂಟೆಂಟ್ ಯಾರ್ಯಾರು ಕಾಂಟೆಂಟ್ ಇಟ್ಕೊಂಡು ಬರ್ತಾರೆ ನಮ್ಮ ಹತ್ರ, ಅಂಥವ್ರಿಗೆ ಪ್ರೊಡ್ಯೂಸರ್ಸ್ ಸಿಕ್ಕೋರು ಅವ್ರ ಹತ್ರ ಬಿಕಾಸ್ ದೇ ಆರ್ ಹೊಸ ಸ್ಟಾರ್ಸು, ಅವ್ರಿಗೆ ಅಷ್ಟು ಬಜೆಟು ಇರಲ್ಲ ಆ್ಯಂಡ್ ಮೇಕಿಂಗ್ ಸ್ಟ್ರೆಂತ್ ಇರಲ್ಲ. ಸೊ ಇದು ಒಂದು 2-3 ಫ್ಯಾಕ್ಟರ್ಸ್ ಜೊತೆಲಿ ಆಗಿದೆ. ಐ ಥಿಂಕ್ ವಿ ಕ್ಯಾನ್ ಡೂ ಬೆಟರ್ ಆಸ್ ಅನ್ ಇಂಡಸ್ಟ್ರಿ, ಬಿಕಾಸ್ ಐ ಫೀಲ್ ಇವತ್ತು ನೀವು ನೋಡಿ ಮಲಯಾಳಂ ಇಂಡಸ್ಟ್ರಿ ದೇ ಆರ್ ಡೂಯಿಂಗ್ ಸೋ ವೆಲ್. ಇತ್ತೀಚೆಗೆ ಒಂದು 4-5 ಮೂವೀಸಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಆಗಿದೆ. ನಾನು ಕೂಡ ಆ ಮೂವೀಸ್ನ ನೋಡಿದೆ. ನನಗೇನು ಅನಿಸ್ತು ದಟ್ ಒಂದು ಸಬ್ಜೆಕ್ಟ್ನ ತೊಗೊಂಡು ತುಂಬ ಡೀಪಾಗಿ ಹೊರಟೋಗ್ತಾರೆ ಅವರು, ತುಂಬ ಚೆನ್ನಾಗಿ ಮೇಕಿಂಗ್ ಮಾಡ್ತಾರೆ ಆ ಕನ್ವಿಕ್ಷನಿಂದ. ದಟ್ ವೆದರ್ ಇಟ್ ವರ್ಕ್ಸ್ ಆರ್ ನಾಟ್ 100% ನಾವು ಮೇಕಿಂಗ್ ಚೆನ್ನಾಗಿ ಮಾಡಬೇಕು ಅಷ್ಟೇ. ಸೊ ಆ ಒಂದು ಕನ್ವಿಕ್ಷನ್ ನಮಗೆ ಬೇಕು. ಆ್ಯಂಡ್ ಐ ಥಿಂಕ್ ಇವತ್ತು ಈ ಸ್ಟುಡಿಯೋ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ನಮ್ಮಂಥವ್ರು ಒಂದು ಪ್ರೊಡಕ್ಷನ್ ಮಾಡಬೇಕಂದ್ರೆ, ಏನಾದ್ರು ಒಂದು ಅಟ್ಲೀಸ್ಟ್ ಒಂದು ವೆಬ್ ಸೀರೀಸ್ ಸ್ಟಾರ್ಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ರಿಟರ್ನ್ಸ್ ಆಲ್ಸೋ. ಈ ಥರ ಒಂದು ವ್ಯವಸ್ಥೆ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಖಂಡಿತ ನಾವು ಎಲ್ಲರೂ ಜೊತೇಲಿ ಇದ್ದು ಇಂಥ ವ್ಯವಸ್ಥೆಗಳನ್ನು ಸಪೋರ್ಟ್ ಮಾಡಬೇಕು. ಲೈಕ್ ಈವನ್ ಓಡಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಇವತ್ತು. ಎವ್ರಿಥಿಂಗ್ ಈಸ್ ಮೋರ್ ಎಕ್ಸ್ಪೆನ್ಸಿವ್. ನೀವು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಒಂದು ಸ್ಮಾಲ್ ಥಿಂಗ್ಸ್ ಕೌಂಟ್ ಆಗುತ್ತೆ. ಸೊ ಐಡ್ ಲೈಕ್ ಟು ವಿಶ್ ದಮ್ ಆಲ್ ದಿ ಬೆಸ್ಟ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಐ ಹೋಪ್ ನನ್ನ ಮೂವಿ ಇಲ್ಲಿ ನೋಡಿದ್ದೀರಾ. ಐ ಹೋಪ್ ದಟ್ ಮೂವಿ ಡಸ್ ವೆಲ್. ನನ್ನ ಪರ್ಸ್ನಲಿ ಒಂದು 5-6 ಮೂವೀಸ್ ರೆಡಿ ಆಗಿದೆ. ಐ ಆಮ್ ವೇಟಿಂಗ್ ಫಾರ್ ಈ ಸೀಸನ್ ಟು ಗೆಟ್ ಬೆಟರ್. ಸೊ ತುಂಬ ಖುಷಿ ಆಯಿತು ನಿಮ್ಮೆಲ್ಲರಿಗೆ ನೋಡಿ, ತುಂಬ ದಿವಸ ಆಗಿತ್ತು ನೋಡಿ. ಟೆಕ್ನಾಲಜಿ ಇವತ್ತು ನಿಮ್ಮನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ ಅಲ್ವಾ? ಎಲ್ಲ ಇದ್ದಿದ್ರೆ ಅವ್ರದ್ದು ಆ್ಯಕ್ಚುಲಿ ಯಾವಾಗ ಹಿ ಲುಕ್ಸ್ ಫಾರ್ ನ್ಯೂ ಥಿಂಗ್ಸ್. ಸೊ ಅದು ಬೇರೆ. ಐ ಫೀಲ್ ಲೈಕ್ ಹಂಗೆ ನೋಡೋಕ್ಕೆ ಹೋಗಿದ್ರೆ ನಾವು ಎಲ್ಲ ಕಡೆಯಿಂದ ಇನ್ಸ್ಪಿರೇಷನ್ ತೊಗೋಬೋದು. ಇವತ್ತು ನಾವು ವೆಸ್ಟರ್ನ್ ಮೂವೀಸಿಂದ ಇನ್ಸ್ಪೈರ್ ಆಗ್ತೀವಿ, ಅವ್ರು ನಮ್ಮಿಂದ ಇನ್ಸ್ಪಿರೇಷನ್ ತೊಗೊತಿದ್ದಾರೆ. ತುಂಬ ಮೂವೀಸ್ ನಾನು ನೋಡಿದ್ದೀನಿ ದಟ್ ನನಗೆ ತುಂಬ ಅನಿಸ್ತು ದಟ್ ಅದು ಹಿಂದಿ ಅಥವಾ ನಮ್ಮ ಇಂಡಿಯನ್ ಸಿನಿಮಾಯಿಂದ ಇನ್ಸ್ಪೈರ್ ಆಗಿದೆ, ಅಮೇರಿಕನ್ ಮೂವೀಸು. ಸೊ ಆ ಥರ ಏನಿಲ್ಲ, ವಿ ಆಲ್ ಇನ್ಸ್ಪೈರ್ ಈಚ್ ಅದರ್ ಇನ್ ಆರ್ಟ್. ಬಟ್ ಖಂಡಿತ ವ್ಯವಸ್ಥೆ ಚೆನ್ನಾಗಿದ್ದರೆ ಬೇರೆ ಜನರಲ್ ಪೀಪಲ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಎಲ್ಲ ಥರ ಐಡಿಯಾಸು ನಾವು ಒಳ್ಳೆ ಇಫ್ ವಿ ಶೂಟ್ ಇಟ್ ಇನ್ ಅ ಗುಡ್ ವೇ, ದ ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಟುಡೇ. ಸೊ ಅಟ್ಲೀಸ್ಟ್ ನಮಗೆ ಅದನ್ನು OTTಗೆ ತುಂಬ ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್. ಸೊ ಐ ಫೀಲ್ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಇವತ್ತು ಮೇಡಮ್ ಹೇಳ್ದಂಗೆ ಇವನ್ ಸ್ಯಾಟಲೈಟ್ ಚಾನಲ್ಸಲ್ಲೂ ಅಟ್ಮಾಸ್ ಇದೆಯಾ ಅಂತ ಕೇಳ್ತಾರೆ ಇವತ್ತಿನ. ಹೌದು. ಸೊ ಅದಕ್ಕೊಂದು ಇವಾಗೇನು ಮೇಡಮ್ ಹೇಳ್ದಂಗೆ ಸ್ಮಾಲ್ ಪಿಕ್ಚರ್ಸ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೋ ಅದಕ್ಕೆ ನಮ್ಮ ಸ್ಟುಡಿಯೋ ಒಂದು ಹೆಲ್ಪಿಂಗ್ ಇರುತ್ತೆ. ಸೊ ಇಲ್ಲೇನಂದರೆ ಬೇರೆ ಸ್ಟುಡಿಯೋಗೆ ಹೋಗಿದ್ರೆ ಒಂದು 20 ಲಕ್ಷ ಖರ್ಚು ಆ ಥರ ಇರಲ್ಲ ಇಲ್ಲಿ. ಸೊ ಆ ಫ್ಲೆಕ್ಸಿಬಿಲಿಟಿ ಆಫ್ ಪ್ರೊಡ್ಯೂಸರ್ಸ್, ನಾನು ಪ್ರೊಡ್ಯೂಸರ್ ಇರೋದ್ರಿಂದ ಆ ಪ್ರೊಡ್ಯೂಸರ್ ನಮ್ಗೆ ಗೊತ್ತಿರಲ್ಲ. ಈ ಸಪೋರ್ಟ್ಗೆ ಇರಬಾರ್ದು. ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಇನ್ನೊಂದು ಏನು ಯೋಚನೆ ಮಾಡಿದ್ದೀವಿ ಅಂತಂದರೆ, ನಾನು ಬಹುಶಃ ನಿಮಗೆ ಗೊತ್ತಿದೆ ಆಲ್ರೆಡಿ,
ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ ಫಿಲಮ್ ಇನ್ಸ್ಟಿಟ್ಯೂಟ್ ಮಾಡ್ತಾ ಇದ್ವಿ, ಡಿಪ್ಲೊಮಾ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇರೋಂಥದ್ದು. That's good. ಸಿನಿಮಾದ ವ್ಯಾಕರಣನ ತಜ್ಞರಿಂದ ಕರೆಸಿ ಸರ್ ಅಂಥವ್ರನ್ನ ಕೂಡಿಸ್ಕೊಂಡು ಅವ್ರು ಏನು ಹೇಳಬೇಕಾಗಿದೆ ಹುಡುಗರಿಗೆ ನೇರವಾಗಿ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದನ್ನು ನಿರರ್ಗಳವಾಗಿ ಅವರು ಏನು ವರ್ಷಗಟ್ಟಲೆ ಇರೋಕ್ಕಾಗುತ್ತೋ ಇಲ್ಲೋ ಒಂದಷ್ಟು ದಿನಗಳಾರು ಅವರಿದ್ದರೆ ಬೆಂಗಳೂರು ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಹೈಯರ್ ಎಜುಕೇಷನ್ ಅಪ್ರೂವಲ್ ಆಗ್ತಾ ಇದೆ. 6 ಸಬ್ಜೆಕ್ಟ್ ಇರುತ್ತೆ. ಇಷ್ಟ ಇದ್ದರೆ ಅವ್ರು ಥಿಯೇಟ್ರ್ ಬಗ್ಗೆ ಕಲಿಬೋದು, ಇಲ್ಲ ಅಂತಂದರೆ ಸಿನಿಮಾ ಬಗ್ಗೆ ಕನ್ಸರ್ನ್ ಮಾಡಿದ್ರೆ ಕ್ಯಾಮ್ರಾ, ಅವ್ರಿಗೆ ಅಕೋಸ್ಟಿಕ್, ಎಡಿಟಿಂಗ್, ಡಬ್ಬಿಂಗ್, ಲಿಪ್ ಸಿಂಕಿಂಗ್ ಈ ಥರದ್ದೆಲ್ಲ ಇರುತ್ತೆ. ಅದರಲ್ಲಿ ಪಳಗಿದವ್ರನ್ನ ರೈಟಿಂಗ್ ವರ್ಕ್ಶಾಪ್ ಮಾಡಿಬಿಟ್ಟು ಡಾಕ್ಟರ್ ದೊಡ್ಡರಂಗೇಗೌಡರು ಅಂಥವರ ಸಮ್ಮುಖದಲ್ಲಿ ಸಾಹಿತ್ಯ ಜ್ಞಾನ, ಭಾಷೆ ತುಂಬ ಟಿ ವಿ ಮೀಡಿಯಾದಲ್ಲಾಗಲಿ ಸಿನಿಮಾದಲ್ಲಿ ತುಂಬ ಒಂಚೂರು ಒದ್ದಾಟ ಆಗ್ತಾಯಿತ್ತು. ಅದನ್ನು ಪರಿಹರಿಸೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಭಾಳಷ್ಟು ಜನ ಲೇಖಕರು ಬರ್ತಾ ಇದ್ದಾರೆ. ಇನ್ಸ್ಟಿಟ್ಯೂಟಿಂದ ಈ ಸತಿ 2 ಸಿನಿಮಾ ಪ್ಲ್ಯಾನ್ ಆಗ್ತಾಯಿದೆ. ನಮ್ಮ ಇನ್ಸ್ಟಿಟ್ಯೂಟಿಂದನೇ 2 ಸಿನಿಮಾ ಆಗ್ತಾಯಿದೆ. ಒಂದು ಮಕ್ಕಳ ಸಿನಿಮಾ ಅಂದರೆ ಪ್ರಯೋಗ ಚಿತ್ರಗಳು, ಕಥೆಯ ಆಧಾರಿತ ಚಿತ್ರಗಳನ್ನ ತರ್ತಾ ಇದ್ದೀವಿ. ಅದು ಹೊಸ ಹುಡುಗರೇ BE ಮಾಡಿ MTech ಮಾಡಿ ಬೇರೆ ದೇಶ ಎಲ್ಲ ಇದ್ದು ಈಗ ಅವರದೆಲ್ಲ ಕೆಲಸ ಬಿಟ್ಟು ಸಿನಿಮಾ ಬಗ್ಗೆ ಮಾಡ್ತೇವೆ. ಬಟ್ ಮಾರ್ಕೆಟ್ ಹೇಗೆ ಅಂತ ಯೋಚನೆ ಮಾಡಿದ್ರು. ಅದಕ್ಕೆ ಒಂದೇ ಯೋಚನೆ ಮಾಡಿದ್ದು ಈ ಸರ್ಕಲ್ನ ಬಳಸ್ಕೊಳ್ಳೋಣ. ವಿಷ್ಣು ಸರ್ ಅಂಥವರು ಸ್ಯಾಟಿಲೈಟು, ಇನ್ನೊಂದು OTTನ ನೋಡ್ಕೊಳ್ಳಿ. ಕಮರ್ ಸರ್ ಅಂಥವರು ಬೇರೆ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಲಿ. ನನ್ನಂಥವನು ಅವ್ರಿಗೆ ಯಾವ ಥರ ನಿಲ್ಲಬೇಕು ಅಂತ ಯೋಚನೆ. ನನ್ನದೇ ಆದ ಟೆಕ್ನಿಕಲ್ ಟೀಮ್ ಇಲ್ಲಿ ಇರೋದ್ರಿಂದ, ರಾಮೇಗೌಡರು ಅಂತೇಳಿ ನನ್ನ ಜೊತೆಲಿ ಸುಮಾರು 10 ವರ್ಷಗಳಿಂದ ಕಾಲೇಜಿಗೆ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದಾರೆ, ಶಿವಕುಮಾರ್ ಇದ್ದಾರೆ, ಜೊತೆಗೆ ಕೃಷ್ಣ ಅವರು ಕೂಡ ಅಲ್ಲಿ ಕಾಲೇಜಿನ ಡೈರೆಕ್ಟ್ರು. ಇವರೆಲ್ಲರೂ ಈ ವೇದಿಕೆಗೆ ಬಂದಿರೋದ್ರಿಂದ, ಕಮರ್ ಸರು ಈಗ ನಮ್ಮ ಜೊತೆಗೆ ಸೇರಿರೋದ್ರಿಂದ ಅಲ್ಲಿ ಹೊಸ ಪ್ರತಿಗಳನ್ನ ಹುಟ್ಟಾಕ್ತಾ ಇದ್ದೀವಿ. ಬರೀ ಆ್ಯಕ್ಟಿಂಗ್ ಯಾರು ಬೇಕಾದ್ರೂ ಹೇಳ್ಕೊಟ್ಬಿಡ್ತಾರೆ. ನಾವು ಸಿನಿಮಾಟೋಗ್ರಫಿ, ಡಬ್ಬಿಂಗ್, ಎಡಿಟಿಂಗ್, ಟೆಕ್ನಿಕಲಾಗಿ ಏನೇನು ಕೋರ್ಸ್ಗಳು ಕಲಿಯೋದಕ್ಕೆ ಟೆಕ್ನಿಷಿಯನ್ಸ್ ಕೊರತೆ ಇದೆ. ಅದರಲ್ಲೂ ಪರ್ಟಿಕ್ಯುಲರಾಗಿ ಟಿ ವಿ ಮೀಡಿಯಾದಲ್ಲಿ ನಾನು ಕೆಲಸ ಮಾಡಿರೋದು ನನಗೆ ಗೊತ್ತು. ಸೌಂಡ್ ಇಂಜಿನಿಯರ್ ಸಿಗಲ್ಲ, ಮತ್ತು ಬೇರೆ ಬೇರೆ ಸಪೋರ್ಟಿಂಗ್ ಟೆಕ್ನಿಕಲ್ ಟೆಕ್ನಿಷಿಯನ್ ಸಿಗಲ್ಲ. ಅದನ್ನೆಲ್ಲ ನಾವಿಲ್ಲಿ ಕೆಲಸ ಯಾರಿಗೆ ಬೇಕಾಗಿದೆ, ಅಗತ್ಯವಾಗಿ ಏನಾಗಬೇಕಾಗಿದೆ ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ಬೇಸಿಕ್ ವರ್ಕಿಂದ, ಅಂದರೆ ನಾವು ಸ್ಕ್ರಿಪ್ಟ್ ಶುರು ಮಾಡೋದ್ರಿಂದ ಎಂಡ್ ತನಕ ಸೆನ್ಸಾರ್ ಕಾಪಿಗೆ ತನಕ ಇಲ್ಲಿ ಟೆಕ್ನಿಕಲ್ ಇಟ್ಕೊಂಡು ಅವರಿಗೆ ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಒಳ್ಳೆ ವೇದಿಕೆ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಬರುತ್ತೆ